ಹಾಯ್ ನಮಸ್ಕಾರ ಎಲ್ರಿಗೂ. ರೈಡ್ ಆನ್ ವೀಲ್ಸ್ ಕನ್ನಡ ವ್ಲಾಗ್ಗೆ ಸ್ವಾಗತ. ಸೊ ಇವತ್ತು ನಾನು ಹೆವೆನ್ ಪ್ಲೇಸ್ ದಾಂಡೇಲಿಯಲ್ಲಿ ಇದ್ದೀನಿ. ಸೊ ಏನೋ ಒಂದು ಅರ್ಜೆಂಟ್ ಕೆಲಸದ ಮೇಲೆ ಬಂದಿದ್ದೆ. ಎಕ್ವಿಪ್ಮೆಂಟ್ಸ್ ಏನೋ ತಗೊಂಡೋಗಿರಲಿಲ್ಲ, ಮೈಕ್ ಏನೋ ತಗೊಂಡು ಹೋಗಿರಲಿಲ್ಲ. ಒಂದು ವಿಡಿಯೋ ಮಾಡೋಣ, ಗ್ಯಾಪ್ ಆಗಿತ್ತು ಅಂದ್ಬಿಟ್ಟು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಬಟ್ ವಿಡಿಯೋ ಚೆನ್ನಾಗಿ ಬಂದಿತ್ತು. ಆಡಿಯೋ ಮಾತ್ರ ತುಂಬಾ ಕಚಡವಾಗಿ ಬಂದಿತ್ತು. ಏನಂತಂದ್ರೆ ನನ್ನ ವಾಯ್ಸ್ ನನಗೆ ಕೇಳಿಸ್ತಾ ಇರಲಿಲ್ಲ, ಬರೀ ಗಾಳಿ ಸೌಂಡೆ ಕೊರ ಕೊರ ಅಂತ ಕೇಳಿಸ್ತಾ ಇತ್ತು. ಆ ದಿನ ಹಾಕ್ಬಿಟ್ಟಿದ್ರೆ ಮಾತ್ರ ಚೆನ್ನಾಗಿ ಬೇಯ್ತಿದ್ರಿ. ಸೊ ಅದಕ್ಕೆ ಏನ್ ಮಾಡಿದೀನಿ, ನಾನೇ ಸಪ್ರೇಟ್ ಆಗಿ ಮತ್ತೆ ವಾಯ್ಸ್ ನ ಕೊಟ್ಟಿದ್ದೀನಿ. ಸೊ ಈ ವಿಡಿಯೋದಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಇಂದ ಈ ತರ ಆಗಲ್ಲ. ಸೊ ಮನೇಲಿ ಕೂತಿ ಅಂದ್ರೂ ಬೇಜಾರಾಗಿತ್ತು. ನಮ್ ಕಸಿನ್ಸ್ ಇದ್ರು, ಬರೋ ಬಡ್ಡ ತವ ಅಂದ್ಬಿಟ್ಟು ಎತ್ತಾಕೊಂಡ್ ಬಂದು ವಿಡಿಯೋ ಮಾಡ್ತಾ ಇದ್ದೀನಿ. 2.5 ನಿಮಿಷ ಗಂಟ ಕೂಡ ನಂದೇ ವಾಯ್ಸ್ ಓವರ್ ಇದೇ ತರ ಕೊಟ್ಟಿದ್ದೀನಿ. ಅದರ ನಂತರ ರೈಡ್ ಮಾಡ್ಬೇಕಾದ್ರೆ ನಾನು ಏನೇನ್ ಲೈಕ್ ಲೈವ್ ಅಲ್ಲಿ ಏನ್ ಮಾತಾಡಿನಿ ಅದೇ ತರ ವಾಯ್ಸ್ ಇರುತ್ತೆ. ಇದು ಮಾತ್ರ ಸಪ್ರೇಟ್ ಆಗಿ ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ ಅಕ್ಕಪಕ್ಕ ಎಲ್ಲ ಚೆನ್ನಾಗಿತ್ತು, ಅಂದ್ರೆ ವ್ಯೂಸ್ ಎಲ್ಲ ಚೆನ್ನಾಗಿತ್ತು. ನೋಡ್ತಿದ್ರೆ ಖುಷಿ, ತುಂಬಾ ಖುಷಿ ಆಗ್ತಾ ಇತ್ತು. ಅಂದ್ರೆ ಏನಂತಂದ್ರೆ ಡೈಲಿ ನಾವು ಟ್ರಾಫಿಕ್ ನೋಡ್ತಾ ಇರ್ತೀವಿ. ಆತರ ಡೈಲಿ ನೋಡಿ 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 ಈ ತರ ನಾವು ಕಾಡಲ್ಲಿ ರೈಡ್ ಬಂದಾಗ ನಮ್ಗೆ ಆ ಗ್ರೀನರಿ ನೋಡ್ತೀವಿ ಗೊತ್ತಾ. ಆ ಗ್ರೀನರಿ ನೋಡಿದಾಗ ಅದ್ ಸಿಗೋ ನೆಮ್ಮದಿನೇ ಒಂಥರ ನಮ್ಗೆ. ಯಾಕಂತಂದ್ರೆ ಏನೋ ಡೈಲಿ ಈ ತರ ಹುಚ್ಚಿರ್ತರ ಓಡಾಡ್ತಾ ಇರ್ತೀವಿ ನೋಡಿ. ಈ ತರ ಲೊಕೇಶನ್ ಬಂದಾಗ ಎಷ್ಟೋ ನೆಮ್ಮದಿ ಸಿಕ್ಬಿಡುತ್ತೆ. ಎಷ್ಟೋ ಜನಕ್ಕೆ ಅನ್ಸುತ್ತೆ, ಓ ಈ ಲೊಕೇಶನ್ ಅಲ್ಲಿ ಓಡಾಡ್ಬೇಕು ಅಂತ ಅನ್ಸುತ್ತೆ. ಏನ್ ಮಾಡ್ತೀರಾ ಬಡ್ಡಿ ಮಗಂದು ಕೆಲ್ಸ ಮಾಡಿದ್ರೇನೆ ಹೊಟ್ಟೆ ಪಾಡು. ನಾವು ಅನ್ಕೊಂಡಿರೋದೆಲ್ಲ ಮಾಡಕ್ಕಾಗೋದು. ದುಡ್ಡಿದ್ರೆ ದುನಿಯಾ, ಇಲ್ವಾ ಏನೂ ಇಲ್ಲ. ಸೊ ಕಷ್ಟ ಪಡ್ತಾ ಇರ್ತಾರೆ ಎಲ್ರು, ಕಷ್ಟ ಪಡ್ತಾ ಇದೀವಿ. ಪಾಪ ಎಲ್ಲರಿಗೂ ಅನ್ಸುತ್ತೆ. ಬಟ್ ಎಷ್ಟೋ ಜನಕ್ಕೆ ಟೈಮ್ ಸಿಗುತ್ತೆ, ಬರ್ತಾರೆ. ಪಾಪ ಎಷ್ಟೋ ಜನಕ್ಕೆ ಸಿಗಲ್ಲ, ತುಂಬಾ ಅಂದ್ರೆ ತುಂಬಾ ಕಷ್ಟ ಪಡ್ತಾ ಇರ್ತಾರಲ್ಲ. ಏನ್ ಮಾಡೋದು, ಸಂಪಾದನೆ ಮಾಡ್ಬೇಕು, ಅನ್ಕೊಂಡಿದ್ನ ಸಾಧಿಸ್ಬೇಕು. ಸೊ ಈಗ ವಾಯ್ಸ್ ಡಬ್ ಇಲ್ಲಿಗೆ ಎಂಡ್ ಆಗುತ್ತೆ. ನೆಕ್ಸ್ಟ್ ನನ್ನ ಒರಿಜಿನಲ್ ವಾಯ್ಸ್ ಅಂತಂದ್ರೆ ಇದು ಕೂಡ ಒರಿಜಿನಲ್. ಅಂದ್ರೆ ಯಾವ ರೀತಿ ಅಂತಂದ್ರೆ ರೈಡಲ್ಲಿ ಮಾಡ್ತಿದ್ನಲ್ಲ ಆ ಒರಿಜಿನಲ್ ವಾಯ್ಸ್ ಬರುತ್ತೆ. ಬನ್ನಿ ನೆಕ್ಸ್ಟ್ ವಿಡಿಯೋಗೆ ಸಿಗ. ಹಾಯ್, ಅವಾಗ ರೈಡಲ್ಲಿ ಬರ್ತಾ ಇದೆ. ಸೊ ಅಲ್ಲಿ ವಿಡಿಯೋ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಚಿಕ್ಕ ರೋಡು ಮತ್ತು ಕರ್ವಿಂಗ್ ಜಾಸ್ತಿ ಅಂದ್ಬಿಟ್ಟು ವಿಡಿಯೋ ಅಲ್ಲಿಗೆ ಎಂಡ್ ಮಾಡಿದ್ದೆ. ಸೊ ಸುಮ್ಮನೆ ಕಾಡಲ್ಲಿ ಒಂದು ಟ್ರಕ್ಕಿಂಗ್ ಅಂತ ಬಂದಿದ್ದೀನಿ. ಅಕ್ಕಪಕ್ಕ ಯಾವ ರೋಡ್ಸ್ ಇಲ್ಲ. ಸೊ ಇದು ನಾವು ಇಲ್ಲ ಅಂತಂದ್ರೆ ತುಂಬ ಒಳಗಡೆ ಬಂದಿದ್ವಿ, ಕಾಡ ಒಳಗಡೆ. ಸುಮ್ಮನೆ ಕಾಲು ದಾರಿ ಅಂತ ಹೇಳ್ತಾರಲ್ಲ ಆ ಥರ. ಸುಮ್ಮನೆ ಒಂದು ಹಾಗೆ. ಈಗ ಸಂಜೆ 5:45. ಸೊ ಕಾಡಲ್ಲಿ ಹಂಗೆ ಒಂದು ವಾಕಿಂಗು, ಟ್ರಕ್ಕಿಂಗ್ ಥರ ಹೋಗ್ತಾ ಇದ್ದೀನಿ. ಸೊ ಬೆಟ್ಟ ಗಿಟ್ಟ ಏನಿಲ್ಲ, ಸುಮ್ಮನೆ ಕಾಡಷ್ಟೇ ಜಾಸ್ತಿ. ಸೊ ಬಂದಾಗಲೇ ಹಿಂಗೆ ಬರ್ತಾ ಇರ್ತೀನಿ. ಸೊ ಬೇಜಾರಾದಾಗ ಗಾಡಿಗಳು ನೋಡಿ ಬೇಜಾರಾಗ್ಬಿಟ್ಟಿತ್ತಲ್ಲ, ಅದಕ್ಕೆ ಕಾಡಲ್ಲೂ ಹಂಗೆ ಒಂದು ವಾಕಿಂಗ್ ಮಾಡ್ಕೊಂಬರೋಣ ಅಂತ ಬಂದಿದ್ದೀನಿ. ಅಂದರೆ ಅಲ್ಲೇ ಸ್ಕೂಟ್ರ್ ಅಲ್ಲೇ ನಿಲ್ಸಿದ್ದೀನಿ. ಸ್ಕೂಟ್ರ್ ಇಲ್ಲ ಅಂದ್ರೆ 1 ಕಿಲೋಮೀಟ್ರ್ ಹಿಂದೆ ನಿಲ್ಸಿದ್ದೀನಿ. ಸೊ ಇಲ್ಲೆಲ್ಲ ಸ್ಕೂಟ್ರ್ ಹೋಗೋಕ್ಕಾಗಲ್ಲ. ಸೊ ಅದಕ್ಕೆ ವಾಕಲ್ಲೇ ಹೋಗ್ಬೇಕು. ನಾವು ಹಿಂಗೆ ಚಿಕ್ಕ ವಯಸ್ಸಲ್ಲಿ ಹೋಗ್ತಿದ್ವಿ. ಸೊ ಅದೇ ಒಂದು ಮೆಮೊರಿಯಾಗಿ ಬರೋಣ ಅಂದ್ಬಿಟ್ಟು ಸೊ ಬಂದೆ. ಹಂಗೆ ಒಂದು ಲಾಕು ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಏನೇನು ಕಸ ಹೋಗರು, ಸೊಳ್ಳೆಗಳು, ಕಾಡಿನ ಸೊಳ್ಳೆ ಅಂತ ಹೇಳ್ತಾರಲ್ಲ, ಜಂಗಲಿ ಸೊಳ್ಳೆಗಳು. ಸೊ ಮಸ್ಕಿಟೋಸ್ಗಳು ಜಾಸ್ತಿ ಇಲ್ಲಿ. ಮಸ್ಕಿಟೋಸ್ಗಳು ಅದು ಬೇರೆ ಥರ ಅಲ್ಲ, ನಾವು ನಾರ್ಮಲ್ ಮಸ್ಕಿಟೋಸ್ ಅಲ್ಲ, ಕಾಡಿನ ಮಸ್ಕಿಟೋಸ್. ಸೊ ಅದಕ್ಕೋಸ್ಕರ ಏನು ಹೋಯ್ತಾ ಇದ್ದೀನಿ.